ದ್ವೀಪ ಮತ್ತು ಅಲ್ಲಿನ ತೈಲ ಮೂಲಸೌಕರ್ಯವನ್ನು ವಶಕ್ಕೆ ಪಡೆಯುತ್ತೇವೆ. ಇನ್ನೇನಿಲ್ಲ, ಬೇರೆ ಇದೆ, ನಮ್ಮ ಮುಗಿತೀನ, ನಮ್ಮ ಮಾತು ಕೇಳುವಂಥವ್ರಲ್ಲ. ಇರಾನ್ ಜೊತೆಗಿನ ಮಧ್ಯಂತರ ಕದನ ವಿರಾಮ ಒಪ್ಪಂದ ಮುಗಿದಿದೆ, ಮತ್ತೆ ಅವರೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಇಷ್ಟಪಡುವುದಿಲ್ಲ ಅಂತ ಒಂದು ಕಡೆ ಹೇಳ್ತಾರೆ. ಮತ್ತೊಂದು ಕಡೆ ಅವರಿಂದ ಬಂದ ನೋಡೋಣ ಅಂತ ಮಾತಾಡ್ತಿದ್ದಾರೆ. ಅಂದರೆ ಈ ಒಂದು ನಿರ್ಣಾಯಕ ಹಂತದ ಯುದ್ಧ ಆಗಲೇಬೇಕಾಗಿದೆ ಇವತ್ತು. ಇರಾನಲ್ಲಾಗಲಿ ಸೋತು ಹೋಗಲಿ, ಅಮೇರಿಕಾದ ಸೋತು. ಈ ಸಲದ ಎರಡನೇ ಒಂದು ಯುದ್ಧದಲ್ಲೇ ಇಸ್ರೇಲ್ ಹೊರಗಿದ್ದಾರೆ, ಲೆಬ್ನಾನ್ ಸುತ್ತಮುತ್ತಲ್ಲೇ ಅದು ಯುದ್ಧ ಮಾಡ್ತಾಯಿದೆ. ಇದು ಅಮೇರಿಕಾಗೆ ಬಂದದ. ಹೀಗಾಗಿ ಈ 80ಗಳಾದ ದಾಳಿ ನಂತರ ಇರಾನ್ ಸಹಿತ ಈ ಕೊಲ್ಲಿ ರಾಷ್ಟ್ರಗಳು, ಗೊತ್ತದ, ಕೊಲ್ಲಿ ರಾಷ್ಟ್ರಗಳಲ್ಲಿ ಎಲ್ಲೆಲ್ಲಿ ಅಮೇರಿಕೆಯ ಈ ನೌಕಾನೆಲೆಗಳಿದ್ದಾವೆ ಅಥವಾ ಸೈನ್ಯ ನೆಲೆಗಳಿದ್ದಾವೆ ಅಲ್ಲೆಲ್ಲ ದಾಳಿ ಮಾಡಿಬಿಟ್ಟದವು. ಅಂದ್ರೆ ಇದು ಬಗೆಹರಿಲಾರದಂಥ ಸಮಸ್ಯೆ. ಹಾವು ಸಾಯಂಗಿಲ್ಲ, ಕೋಲು ಮುರಿಯೋಂಗಿಲ್ಲ ಅಂತ ಆಟ ಆಡಲಿಕ್ಕೆ ಹಚ್ಚಿದ್ದಾರೆ. ಇದರಿಂದಾಗಿ ಇಡೀ ಮಾರ್ಕೆಟ್ ಮೇಲೆ ದೊಡ್ಡ ಹೊಡೆತ ಬಿದ್ದ ಮತ್ತು ತೈಲ ಬೆಲೆ ಗಗನಕ್ಕೆ ಇರುವ ಎಲ್ಲ ಸಾಧ್ಯಗಳು ಕಂಡು ಬರ್ತಾ ಇದ್ದಾವೆ. ನಾವೇನೋ ತಿಳ್ಕೊಂಡಿದ್ವಿ, ಆಯ್ತಪ್ಪ ಯುದ್ಧ ಮುಗೀತು, ಎಲ್ಲ ನೆಟ್ಟಗಾಗ್ಯದ, ಅಲ್ಲೇನು ಬಗೆಹರಿಸ್ಕೊಳ್ತಾರೆ ಅವರು ಅನ್ನೋದ್ರೊಳಗೆ ಹೋದಿಯಾ ಪಿಸಾಚಿ ಅಂದ್ರೆ ಬಂದೆ ಮತ್ತೆ ಗವಾಕ್ಷಿಯಲ್ಲಿ ಅಂದಾಗ ಮತ್ತೆ ಬಂದುಬಿಟ್ಟದೆ ಇವತ್ತು. ಇದಕ್ಕೆ ಕಾರಣಕರ್ತ ಎರಡೂ ಕಡೆನ. ಮತ್ತು ಯಾಕಂದ್ರೆ ಅಮೇರಿಕಾಗಂತೂ ಇವತ್ತು ಅಗದಿ ಸ್ಪಷ್ಟವಾಗಿ ಹೇಳುವಂಥ ವಿಷಯ ಏಕಾಂಗಿ ಆಗಿಬಿಟ್ಟದ ಇಂಟರ್ನ್ಯಾಷನಲ್ ಅಂತ. ಇರಾನ್ ಇವತ್ತು ಅತ್ಯಂತ ಬಲಿಷ್ಠ ಸೂಪರ್ ಪವರಾಗಿ ಕಂಗೊಳಿಸ್ತಾ ಇದೆ. ಜೊತೆಗೆ ಚೈನಾ ಮತ್ತು ರಷ್ಯಾ ಇರಾನದ ಕಟ್ಟರ್ ಬೆಂಬಲಕ್ಕೆ ಇವತ್ತು ನಿಂತಿದ್ದರಿಂದಾಗೆ ಅಮೇರಿಕಾಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದೊಡ್ಡ ಹೊಡೆತ ಬಿದ್ದು ಹೋಗಿಬಿಟ್ಟದ. ಗಳಿಕೆ ಕಡಿಮೆ ಆಗ್ಯದ. ಸಾಕಷ್ಟು ಹೊಡಿತಾ ಇದ್ರು ಅವ್ರು